ಜೋಯಿಡಾ ತಾಲೂಕಿನ ಮೌಲಂಗಿ ಗ್ರಾಮ ಅರಣ್ಯ ಸಮಿತಿಗೆ ನೂತನ ಅಧ್ಯಕ್ಷರು ಮತ್ತು ಸದಸ್ಯರ ಆಯ್ಕೆ. ಜೋಯಿಡಾ ತಾಲೂಕಿನ ಮೌಲಂಗಿ ಗ್ರಾಮ ಅರಣ್ಯ ಸಮಿತಿಗೆ ನೂತನ ಅಧ್ಯಕ್ಷರು ಹಾಗೂ ಸದಸ್ಯರ ಆಯ್ಕೆ ಪ್ರಕ್ರಿಯೆ ನಡೆದು ನೂತನ ಸಾಲಿನ ಅಧ್ಯಕ್ಷರಾಗಿ ಸ್ಥಳೀಯರಾದ ಧರ್ಮರಾಜ್ ತೊರವತ್ ಅವರು ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಬುಧವಾರ ಸಂಜೆ 7:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ನೂತನ ಸಾಲಿಗೆ ಸದಸ್ಯರುಗಳಾಗಿ ಕೇಶವ್ ತೊರವತ್, ವಿನೋದ್ ಮೈನಗೋಳ್, ಸಂಜು ಕಾಂಬ್ಳೆ, ಗೀತಾ ಕಾಲ್ಕುಂದ್ರಿ, ರಾಧಾ ಕಾಂಬ್ಳೆ, ಸುಧಾ ಗಾಣಿಗೇರ್, ಅನುರಾಧ ತೊರವತ್, ಬಸವರಾಜ್ ತೊರವತ್, ಗೌಸ್ ತಹಶೀಲ್ದಾರ್ ಮತ್ತು ಭಾರತಿ ವಿನಾಯಕ್ ತೊರವತ್ ಅವರು ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ಕಂದಾಯ ನಿರೀಕ್ಷಕರಾದ ಮಂಜುನಾಥ್ ಅವರು ಕಾರ್ಯನಿರ್ವಹಿಸಿದ್ದರು. ಈ ಸಂದರ್ಭದಲ್ಲಿ ವಲಯಾರಣ್ಯಾಧಿಕಾರಿ ನದಾಫ್ ಎಲ್ ಮತ್ತು ಉಪ ವಲಯಾರಣ್ಯಾಧಿಕಾರಿ ಇಮ್ರಾನ್ ಪಟೇಲ್ ಅವರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಮೌಲಂಗಿ ಗ್ರಾಮದಲ್ಲಿ ಮೌಲಂಗಿಯ AFC ಹಾಗೂ ಮೌಲಂಗಿ ಇಕೋ ಪಾರ್ಕ್ನ ಕಮಿಟಿಯ ಚುನಾವಣಾ ಪ್ರಕ್ರಿಯೆ ನಡೆಸಲಾಯಿತು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ನಮ್ಮ ಧರ್ಮರಾಜ್ ತೊರವತ್ ಅವರು ಅತಿ ಹೆಚ್ಚು ಬಹುಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿ ನಮ್ಮ ಮೌಲಂಗಿ ಇಕೋ ಪಾರ್ಕ್ನ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಾಗಿ ಸುಮಾರು 10 ಜನ ಸದಸ್ಯರುಗಳು ಸಹ ಈ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಾರೆ. ಮೊದಲನೇದಾಗಿ ರಾಧಾ ದುಂಡಪ್ಪ ಕಾಂಬ್ಳೆ, ಎರಡನೇದಾಗಿ ಸುಧಾ ಮಾರುತಿ ಗಾಣಿಗೇರ್, ಮೂರನೇದಾಗಿ ಅನುರಾಧ ಆನಂದ್ ತೊರವತ್, ನಾಲ್ಕನೇದಾಗಿ ಗೀತಾ ಕಾಲ್ಕುಂದ್ರಿ ಮತ್ತು ಕೇಶವ್ ಮೈನಾಗೋಳ್, ಬಸವರಾಜ್ ತೊರವತ್, ಗೌಸ್ ತಹಶೀಲ್ದಾರ್ ಹಾಗೂ ಸಂಜು ಕಾಂಬ್ಳೆ ಅವರು ಈ 10 ಜನಗಳ ಸದಸ್ಯರಾಗಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಾರೆ. ಇನ್ನು ಮುಂದೆ ಇವರ ನೇತೃತ್ವದಲ್ಲಿ ಈ ಸಮಿತಿ ನಡೆಯಲಿದ್ದು ನನ್ನ ಮಾತು ಮುಗಿಸ್ತೀನಿ. ಗ್ರಾಮದಲ್ಲಿ ಇವತ್ತು VFC ಚುನಾವಣೆ ನಡೆದಿದ್ದು, ಆ ಚುನಾವಣೆಯಲ್ಲಿ ಸರ್ವ ಸದಸ್ಯರು, ಮೌಲಂಗಿ ಗ್ರಾಮಸ್ಥರು, ಗುರು ಹಿರಿಯರು, ಅಕ್ಕ ತಂಗಿಯರು ನನ್ನನ್ನು ಬಹುಮತದಿಂದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಚಿರಋಣಿಯಾಗಿರುತ್ತೇನೆ. ಹಾಗೂ ಇನ್ನು ಮುಂದೆ ನಮ್ಮ ಮೌಲಂಗಿ ಇಕೋ ಪಾರ್ಕನ್ನು ಒಂದು ಒಳ್ಳೆಯ ಅಭಿವೃದ್ಧಿಗೆ ಇದಕ್ಕೆ ಪತನಕ್ಕೆ ಒಯ್ಯೋ ಗುರಿ ಇಟ್ಕೊಂಡು ಅಭಿವೃದ್ಧಿ ಮಾಡಬೇಕು. ಟೂರಿಸಂ ಹೆಚ್ಚು ಬೆಳೆಸಬೇಕು, ಹೆಚ್ಚು ಜನ ಬರಬೇಕು, ದೇಶ ವಿದೇಶದಿಂದ ಜನ ಬರಬೇಕು. ಆ ಮಾರ್ಗವಾಗಿ ಇಟ್ಕೊಂಡು ಪ್ರತಿ ಇದಕ್ಕಾಗಿ ದುಡಿತೇವೆ ಅಂತ ಹೇಳಿ ಈ ಅಧ್ಯಕ್ಷ ಸ್ಥಾನವನ್ನು ತಿಳಿಸುತ್ತೇನೆ. ನಮ್ಮ ಪಾರ್ಕನ್ನು ಇನ್ನೂ ಅಭಿವೃದ್ಧಿ ಮಾಡ್ತೇವೆ, ಇನ್ನೂ ಅಭಿವೃದ್ಧಿ ಮಾಡ್ತಾರೆ. ಅವ್ರು ನಮಗೆ ಸಹಕಾರನೂ ಅದಾರು. ಆ ಕಾರಣಕ್ಕಾಗಿ ನಮಗೆ ಹೆಮ್ಮೆ ಐತಿ. ನಮ್ಮ ಶಾಸಕರು ನಮಗೆ ಸಹಕಾರ ಕೊಡ್ತಾರೋ, ನಮ್ಮ ಪಾರ್ಕನ್ನು ಅಭಿವೃದ್ಧಿ ಮಾಡ್ತಾರೋ, ಬೆಳೆಸ್ತಾರೋ ಅವರು. ಅದಕ್ಕಾಗಿ ಅವರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತು.